ತಾಯಿಯವರ ಒಂದು ಸನ್ನಿಧಾನದಲ್ಲಿ ವಿಶೇಷ ಒಂದು ಅಭಿಷೇಕ ಕಾರ್ಯಕ್ರಮಗಳನ್ನೋದು ಇರುತ್ತೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತಾಯಿಯವರ ಒಂದು ಕೃಪೆಗೆ ಪಾತ್ರರಾಗಿ, ಮತ್ತು ತಾಯಿಯವರ ಸನ್ನಿಧಾನದಲ್ಲಿ ಶಕ್ತಿ ಹೋಮ ಅನ್ನುವಂಥದ್ದು ಇರುತ್ತೆ. ಆ ಶಕ್ತಿ ಹೋಮದಲ್ಲಿ ಹಲವಾರು ಸಮಸ್ಯೆಗಳಂದರೆ ಆಸ್ತಿ ವಿಚಾರ, ಗಂಡ ಹೆಂಡ್ತಿದು, ಮತ್ತು ಓದಿನ ವಿಚಾರ, ಮತ್ತು ಕುಟುಂಬದಲ್ಲಿ ಕಲಹಗಳು, ಇನ್ನು ಹಲವಾರು ರೀತಿ ಸಮಸ್ಯೆಗಳಿಗೆ ಹೋಮದಲ್ಲಿ ಭಾಗಿಯಾಗಬಹುದು. ನಂತರ ದೃಷ್ಟಿ ಅನ್ನೋದನ್ನು ಮಾಡ್ತಾರೆ ಹೋಮದ ಒಂದು ಸಮಯದಲ್ಲಿ. ಹೋಮ ಅಂತ್ಯದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಹಣ್ಣು ಕಾಯಿಂದ ದೃಷ್ಟಿ ಮಾಡಿ ಅಗ್ನಿಗೆ ಆಹುತಿ ಮಾಡ್ತಾರೆ. ಅದರಿಂದ ಎಷ್ಟೊಂದು ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ. ಮತ್ತು ತಾಯಿಯವರ ಒಂದು ಹೋಮದ ಸಂದರ್ಭದಲ್ಲಿ ದೃಷ್ಟಿ ರೂಪ ಅನ್ನುವಂಥದ್ದು ಕೂಡ ಹೋಮಕ್ಕೆ ಇರಿಸಿರ್ತಾರೆ. ತಾಯಿಯವರ ಒಂದು ಅಷ್ಟೋತ್ತರಗಳಿಂದ ಆ ಒಂದು ದೃಷ್ಟಿ ರೂಪಕ್ಕೂ ಕೂಡ ಶಕ್ತಿ ಅನ್ನೋದು ತುಂಬಿಸಿರ್ತಾರೆ. ಅಂಥ ಒಂದು ರೂಪ ಕೂಡ ತಗೊಂಡು ಹೋಗೋದ್ರಿಂದ ಮನೆಗಳಿಗೆ ಕೆಟ್ಟ ದೃಷ್ಟಿ ತಾಗೋದಿಲ್ಲ, ಮನೆ ಬಾಗಿಲಿನ ಹೊರಗಿನಿಂದ ಹಾಕೋದ್ರಿಂದ.